ಸ್ನೇಹಿತರೆ ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡೋದ್ರ ಉದ್ದೇಶ ಹಿಂದಿ ಭಾಷೆಯನ್ನು ಮೂರನೇ ಭಾಷೆಯಾಗಿ SLC ಹುಡುಗರಿಗೆ ನಮ್ಮ ಕರ್ನಾಟಕದಲ್ಲಿ ಏನು ಒಂದು ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ನಿಗದಿ ಮಾಡಲಾಗಿತ್ತು. ಅದನ್ನು ನಿನ್ನೆ ಸರ್ಕಾರ ರದ್ದುಪಡಿಸಿ ಅದಕ್ಕಿರ್ತಕ್ಕಂಥ 100 ಅಂಕಗಳನ್ನು, ಹಿಂದಿ ಭಾಷೆಗಿರ್ತಕ್ಕಂಥ 100 ಅಂಕಗಳನ್ನು, ತೃತೀಯ ಭಾಷೆಗಿರ್ತಕ್ಕಂಥ 100 ಅಂಕಗಳನ್ನು ರದ್ದುಪಡಿಸಿದೆ. ಅದಕ್ಕೆ ಇಷ್ಟೇ ಮಿನಿಮಮ್ 30 ನಂಬರ್ ತೊಗೊಂಡ್ರೆ ಏನು ಪಾಸ್ ಅಂತ ಒಂದು ನಿಯಮ ಇತ್ತು, ಅದನ್ನು ರದ್ದುಪಡಿಸಿದೆ. ಸೊ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕು ಈ ವಿಚಾರಕ್ಕೆ. ಯಾಕೆ ಅಂದರೆ ಸ್ವಾತಂತ್ರ್ಯ ಬಂದ ಈ 70-80 ವರ್ಷದಲ್ಲಿ ಹಿಂದಿಗೆ ಭಾಷೆಯ ಒಂದು ಹೇರಿಕೆಯಿಂದ ಏನು ತ್ರಿಭಾಷಾ ಸೂತ್ರ ನಮ್ಮ ಕರ್ನಾಟಕದಲ್ಲಿ ಪಕ್ಕದ ನಾವು ದಕ್ಷಿಣ ಭಾರತದವರು ತಮಿಳುನಾಡಲ್ಲಿ ಒಂದು ಇಂಗ್ಲೀಷು ಒಂದು ತಮಿಳು ಓದ್ತಾರೆ, ಅವರು ಹಿಂದಿ ಭಾಷೆಗೆ ಆದ್ಯತೆ ಕೊಟ್ಟೇ ಇಲ್ಲ. ಮತ್ತು ಅಲ್ಲಿ ಸ್ಥಳೀಯವಾಗಿ ನಡೆಸುವ ಎಲ್ಲ ಪರೀಕ್ಷೆಗಳನ್ನು ಇಂಗ್ಲೀಷ್ ಮತ್ತು ತಮಿಳಿನಲ್ಲಿ ನಡೆಸ್ತಾರೆ. ಅಲ್ಲಿರ್ತಕ್ಕಂಥ ಒಂದು ಇದು ರಾಜಕೀಯ ವ್ಯವಸ್ಥೆ ಕೂಡ ಸ್ಥಳೀಯ ಪಾರ್ಟಿ, ಲೋಕಲ್ ಪಾರ್ಟೀಸು, ನ್ಯಾಷನಲ್ ಪಾರ್ಟಿಗೆ ಆದ್ಯತೆ ಅವರು ಕೊಟ್ಟಿಲ್ಲ. ನಮ್ಮಲ್ಲಿ ರಾಷ್ಟ್ರಭಾಷೆ ಹೆಸರಿನಲ್ಲಿ ಹಿಂದಿ ಹೇರಿಕೆಯಿಂದ ಈಗೇನು ಉತ್ತರದ ಹಿಂದಿ ಬಾಹುಳ್ಯ ಇರ್ತಕ್ಕಂಥ ರಾಜ್ಯಗಳಿವೆ, ಅವು ಪರೀಕ್ಷೆಯಲ್ಲಿ ಮತ್ತೊಂದರಲ್ಲಿ ಏನು ಒಂದು ಅವಕಾಶವನ್ನು, ಉದ್ಯೋಗದಲ್ಲಿ ಮತ್ತೊಂದರಲ್ಲಿ ಅವಕಾಶ ಪಡೆಯುವಲ್ಲಿ ಒಂದು ಮೇಲುಗೈಯನ್ನು ಸಾಧಿಸಿರ್ತಕ್ಕಂಥ ಸಿಂಹಪಾಲು ಪಡೆದಿರ್ತಕ್ಕಂಥದ್ದು ನಾವು ಇತಿಹಾಸದಲ್ಲಿ ನೋಡ್ತಾ ಬಂದಿದ್ದೀವಿ. ಸೊ ಅದರಿಂದ ಹಿಂದಿ ಭಾಷೆ ಇಷ್ಟು ಡಾಮಿನೇಟ್ ಆಗಿ ಇಡೀ ನಮಗೆ ದಕ್ಷಿಣದವರಿಗೆ ಏನು ಹೇರಿಕೆ ಆಗ್ತಕ್ಕಂಥದ್ದು ಹಿಂದೆ ಭಾರತದಲ್ಲಿ ಬಂದಿರತಕ್ಕಂಥ ಪ್ರಧಾನಿಗಳು ಅರ್ಧಕ್ಕಿಂತ ಹೆಚ್ಚಿನವರು ಹಿಂದಿ ಭಾಷೆಯ ಡಾಮಿನೇಟ್ ಇರತಕ್ಕಂಥ ರಾಜ್ಯಗಳವರು. ಮತ್ತು ಹಿಂದಿ ಭಾಷೆ ಇಷ್ಟು ಸ್ಟೆಬಲ್ ಆಗಿ ಇಲ್ಲಿವರೆಗೆ ಬರಲಿಕ್ಕೆ ಅವರೇ ಏನಪ್ಪ ಅಂದರೆ ಒಂದು ಸೀಕ್ರೆಟಾಗಿ ಒಂದು ಗುಪ್ತವಾಗಿ ಅದಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು. ಈಗಿನ ಕೇಂದ್ರ ಸರ್ಕಾರನೂ ಕೂಡ ಅದೇ ಒಂದು ನೀತಿಯನ್ನು ಪಾಲಿಸ್ಕೊಂಡು ಬರ್ತಾಯಿದೆ. ರಾಜ್ಯ ಸರ್ಕಾರ ಮತ್ತು ಒಂದು ಕನ್ನಡ ಪರ ಸಂಘಟನೆಗಳ ಹೋರಾಟದಿಂದ ಇವತ್ತು ರಾಜ್ಯ ಸರ್ಕಾರ ಹಿಂದಿಯನ್ನು ಕೈ ಬಿಡೋದ್ರ ಮೂಲಕ ಒಂದು ಉತ್ತಮ ಕೆಲಸ ಮಾಡಿದೆ. ಅನ್ನೆಸರಿ ಅದನ್ನು ಓದ್ಕೊಂಡು ಕೂಡಬೇಕು ಹುಡುಗರಿಗೆ. ಈಗ ಕನ್ನಡ ಒಂದಿದೆ ಸಾಕು, ಭಾಷೆ ಇಂಗ್ಲೀಷು ಆಸಕ್ತಿ ಇದ್ದರೆ ಹಿಂದಿ, ಇಂಗ್ಲೀಷು, ಸಂಸ್ಕೃತ ಮತ್ತು ಸುಮಾರು ಭಾಷೆಗಳಿದೆ, ಅವ್ರು ಯಾರು ಬೇಕಾದವರು ಓದ್ಕೋಬೋದು. ಅದಕ್ಕೆ ನಂಬರನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಅದು ಒಳ್ಳೆಯದು. 625 ಇರ್ತಕ್ಕಂಥ ನಂಬರ್ಗಳು 525ಗೆ ಸರ್ಕಾರ ಇಳಿಕೆ ಮಾಡಿದೆ. ಸೊ ಅಲ್ಲಿ ಒಂದು ಉತ್ತಮ ಕೆಲಸ ಅಂತ ಹೇಳ್ಬೋದು. ಓದಲಿಕ್ಕೆ ಹಿಂದಿ ಏನಂತ ಕಠಿಣ ಏನಿಲ್ಲ, ಆದರೆ ನಮಗೆ ಸುಲಭ ಅನ್ನಿಸ್ತದೆ. ಹಿಂದಿ ಮಾತೃಭಾಷೆ ಇರತಕ್ಕಂಥವ್ರು ಏನಿದೆ ಅವ್ರಿಗೆ ನಮಗೆ ಒಂದು ಕಾಂಪಿಟೇಷನ್ ಆದಾಗ ಅವರು ಯಾಕಂದರೆ ತುಂಬ ಹೈಸ್ಕೂಲಲ್ಲಿ ಓದೋ ಹಿಂದಿಗಿಂತ ತುಂಬ ಹೈಯೆಸ್ಟಾಗಿ ಹಿಂದಿ ಓದಿರೋರು ಸಾಮಾನ್ಯ ಹಿಂದಿ ನಾವೇನು ದಕ್ಷಿಣದವ್ರು ಇದ್ದೀವಿ ಅವರಷ್ಟು ನಮಗೆ ಮಾತಾಡಲಿಕ್ಕಾಗಲಿ ಬರೆಯೋದು ಓದೋದು ಕಷ್ಟ ಆಗ್ತದೆ. ಸೊ ಯಾವುದೇ ಪರೀಕ್ಷೆ ಇನ್ನೊಂದರಲ್ಲಿ ಅವಕಾಶಗಳನ್ನು ಅವ್ರಿಗೆ ಗಿಟ್ಟಿಸ್ತಾರೆ. ಸೊ ಅದು ಒಂದು ನೆಗೆಟಿವ್ ಪಾಯಿಂಟ್ ನಮಗೆ ದಕ್ಷಿಣದವ್ರಿಗೆ ಇದೆ. ಅದಕ್ಕೆ ಸರ್ಕಾರ ಒಂದು ಒಳ್ಳೆಯ ಕ್ರಮ ತೊಗೊಂಡಿದೆ ಅಂತ ಹೇಳ್ಬೋದು. ಇದು ಅಲ್ಲದೆ ಈಗ ಇಂಗ್ಲೀಷು ನಾವು ಒಪ್ಕೊಳ್ತಾ ಇದ್ದೀವಿ ಅಥವಾ ಒಪ್ಕೊಳ್ಬೇಕಾದ ಒಂದು ಅನಿವಾರ್ಯತೆ ಇವತ್ತಿದೆ, ಒಂದು ಕನ್ನಡ ಜೊತೆಗೆ ಇಂಗ್ಲೀಷು. ಯಾಕಂದರೆ ನಾವು ಬೇರೆ ರಾಜ್ಯಗಳಿಗಾರು ಹೋಗ್ಬೋದು, ಬೇರೆ ದೇಶಗಳಿಗಾರು ಹೋಗ್ಬೋದು. ಅಲ್ಲೆಲ್ಲ ಕೆಲವೊಂದು ತುಂಬ ಸಾಂಪ್ರದಾಯಿಕ ಕಂಟ್ರಿಗಳಲ್ಲಿ ಇದು ಇಂಗ್ಲೀಷನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿ ಅಲ್ಲಿ ಅವರು ತಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆ ಓದ್ತಾ ಇಲ್ಲ. ಅದು ಕೂಡ ಒಂದು ಅತಿರೇಕ, ಒಂದು ತಪ್ಪು ಅಂತ ಅನಿಸ್ತದೆ. ಜನರಲಾಗಿ ಇವತ್ತು ಇಂಟರ್ನೆಟ್ನಲ್ಲಿ ಇಂಗ್ಲೀಷು ಕಾಮನಾಗಿ ಬರ್ತಾಯಿದೆ ಮತ್ತು ಸ್ಥಳೀಯ ಭಾಷೆಗಳು ಬರ್ತಾಯಿದೆ. ಆಮೇಲೆ ಬೇರೆ ಎಲ್ಲರೂ ಹೋದಲ್ಲಿ ಬೇರೆ ದೇಶಕ್ಕೆ, ಬೇರೆ ಕಡೆ ಓಡಾಡಲಿಕ್ಕೆ ನಮ್ಮ ದೇಶದಲ್ಲೇ ಪಕ್ಕದ ರಾಜ್ಯಗಳಿಗೆ ಹೋದಾಗ ಇಂಗ್ಲೀಷು ಎಲ್ಲ ಕಡೆ ಬೋರ್ಡ್ ಇರ್ತದೆ, ಮಾತಾಡೋರು ಇರ್ತಾರೆ, ಸ್ವಲ್ಪ ತಿಳುವಳಿಕೆ ಇರ್ತದೆ. ಆಮೇಲೆ ಶಾಲಾ ಹಂತದಲ್ಲಿ ಒಂದು ಮಾತೃಭಾಷೆ, ಒಂದು ಇಂಗ್ಲೀಷ್ ಭಾಷೆ ಫಿಕ್ಸ್ ಮಾಡೋದರಿಂದ ನಾವು ಸಂಪರ್ಕ ಭಾಷೆಯಾಗಿ ಇಂಗ್ಲೀಷನ್ನು ಇಟ್ಕೊಳ್ಬೋದು. ನಮ್ಮ ಸ್ಥಳೀಯ ಭಾಷೆ, ನಮ್ಮ ಸಂಸ್ಕೃತಿ ನಮ್ಮದು ಇದ್ದೇ ಇರ್ತದೆ. ಮತ್ತು ಅದು ಬಿಟ್ಟು ಬೇರೆ ಬೇರೆ ಹಲವಾರು ಭಾಷೆಗಳು ನಮ್ಮ ಭಾರತದಲ್ಲಿದೆ. ಆ ಭಾಷೆಗಳು ಬೇಕಾದ್ರೆ ಕಲೀಲಿಕ್ಕೆ ಅವಕಾಶ ಇದೆ. ಬಟ್ ಅದಕ್ಕೆ ಅಂಕಗಳನ್ನು ಕ್ಯಾನ್ಸಲ್ ಮಾಡೋದ್ರ ಹಿಂದೆ ಅವ್ರ ಆಸಕ್ತಿ ಇರ್ತಕ್ಕಂಥ ಭಾಷೆನ ಅವ್ರು ಇಂಪ್ರೂವ್ಮೆಂಟ್ ಮಾಡ್ಬೋದು. ಎಲ್ಲರ ಆದ್ಯತೆ ಈ ಭಾಷೆ ಬಂದವ್ರಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತ ಎಲ್ಲ ಉದ್ಯೋಗದಲ್ಲಿ ಮತ್ತೊಂದರಲ್ಲಿದ್ದಾಗ
ಸೊ ಅದು ಅವರಿಗೆ ಪ್ಲಸ್ ಆಗ್ತಾಯಿದೆ. ಬಟ್ ಜನರಲಾಗಿ ಎಲ್ಲರೂ ಹಿಂದಿನೇ ಓದಬೇಕು, ಥರ್ಡ್ ಲ್ಯಾಂಗ್ವೇಜ್ ಓದಬೇಕು ಅಂತ ಮೊದಲೇನಿತ್ತು, ಅದನ್ನು ಕ್ಯಾನ್ಸಲ್ ಮಾಡಿದ್ದಕ್ಕೆ ನಾವು ಒಳ್ಳೆಯ ಒಂದು ಕ್ರಮ, ಇದನ್ನು ನಾವು ಸ್ವಾಗತ ಮಾಡೋಣ. ಇನ್ನು ಇಂಗ್ಲೀಷಿನ ವಿಷಯಕ್ಕೆ ಬಂದರೆ, ಹೇಗೆ ಇಂಗ್ಲೀಷರು ಇಡೀ ಜಗತ್ತನ್ನು ಆಳ್ವಿಕೆ ಮಾಡಿ ಎಲ್ಲರಿಗೂ ಒಂದು ಇಡೀ ಜಗತ್ತಿಗೆ ಖಾರ ಹರಿದು ಅದರ ದುರ್ಲಾಭವನ್ನು ಅವ್ರು ಪಡ್ಕೊಂಡಿದ್ದರು ಒಂದು ಟೈಮಲ್ಲಿ. ಈಗ ಅವರು ಒಂದು ಸಣ್ಣ ಒಂದು ಕಂಟ್ರಿಯಾಗ ಒಂದು ಮೂಲೆ ಗುಂಪಾಗಿದ್ದಾರೆ. ಅವ್ರ ಸ್ಥಾನಕ್ಕೆ ಈಗ ಅಮೇರಿಕನ್ಸ್ ಇದ್ದಾರೆ, ಈಗ ದೊಡ್ಡಣ್ಣನ ಜಾಗಕ್ಕೆ. ಇದು ನಡೀತಾನೆ ಬರ್ತಾಯಿದೆ. ಇಂಗ್ಲೀಷನ್ನು ನಾವು ಬೆಂಬಲಿಸಬೇಕಾ ಅಂದರೆ ಅನಿವಾರ್ಯ ಕಾರಣಗಳಿಗಾಗಿ ಬೆಂಬಲಿಸಬೇಕಾಗಿದೆ. ಅದನ್ನೇನು ಖಾಯಮಾಗಿ ಬೆಂಬಲಿಸ್ಬೇಕಂತ ಏನಿಲ್ಲ. ಅದು ಹೆಂಗೆ ಹಿಂದಿ ಒಂದು ದಿವಸ ಇವತ್ತು ಎಲಿಮಿನೇಟ್ ಆಯಿತು, ಒಂದು ದಿವಸ ಇಂಗ್ಲೀಷು ಕೂಡ ಎಲಿಮಿನೇಟ್ ಆಗಬೇಕಾದ ದಿನ ಬರ್ಬೋದು. ಅದು ಆಗುವಾಗ ಆಗುತ್ತೆ. ಬಟ್ ಈಗ ವ್ಯಾವಹಾರಿಕವಾಗಿ ಇವತ್ತಿನ ಪ್ರಯೋಜನಕ್ಕಾಗಿ ನಾವು ಇಂಗ್ಲೀಷನ್ನು ಕಲ್ತ್ಕೊಳ್ಬೇಕಾಗಿದೆ. ಆಮೇಲೆ ಶಾಲೆಗಳಲ್ಲಿ ಓದಲಿಕ್ಕೆ ಒಂದು ಮಕ್ಕಳಿಗೆ ಈಗ ಈ ಮೂರು ಅನಾವಶ್ಯಕ ಭಾಷೆಗಳು ಮೂರು ಭಾಷೆ ಕಲಿಯೋದು ಆಸಕ್ತಿ ಕಲಿತಾರೆ, ಇಲ್ಲಾಂದ್ರೆ ಇಲ್ಲ. ಕನ್ನಡ ಒಂದು, ಜೊತೆಗೆ ಇಂಗ್ಲೀಷ್ ಕಂಪಲ್ಸರಿ ಆಯಿತು ಅಂದರೆ ಇನ್ನು ಗಣಿತ, ವಿಜ್ಞಾನ, ಸಮಾಜ ಮತ್ತು ಇವೇನು ಹಿಸ್ಟ್ರಿ, ಅದರಲ್ಲಿ ಬರ್ತಕ್ಕಂಥವು ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿ, ಎಕಾನಮಿ, ಅಲ್ಲಿ ಸಬ್ಜೆಕ್ಟ್ ಏನಿದೆ ಅದು ಬಂದುಬಿಡ್ತದೆ. ಈಗ ರಾಷ್ಟ್ರ ಭಾಷೆ ಅದು ಇದು ಅಂತ ಹೇಳಿ ಈಗ ನಮ್ಮ ಉತ್ತರ ಭಾರತೀಯ ಬಂಧುಗಳು ಅಲ್ಲೇ ಬಂದು, ಎಲ್ಲರೂ ಅಲ್ಲ, ಕೆಲವೊಂದು ರಾಜಕಾರಣಿಗಳು ಅವ್ರದ್ದೇನು ಸೀಕ್ರೆಟ್ ಅಜೆಂಡಾ ಏನಿತ್ತು, ನಮ್ಮ ಕೈಯಲ್ಲಿ ದೆಹಲಿ ಸರ್ಕಾರ ನಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಅನ್ನೋ ಪ್ಲ್ಯಾನು ಮೊದಲಿನಿಂದ ವರ್ಕ್ ಆಗ್ತಾ ಅವ್ರು ಮಾಡ್ತಾ ಬಂದು ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ನಮ್ಮ ದಕ್ಷಿಣದವರು ಯಾರಲ್ಲಿ ಪ್ರಧಾನಮಂತ್ರಿ ಆಗಿದ್ದು, ದೇವೇಗೌಡರು ಸ್ವಲ್ಪ ದಿನ ಅಷ್ಟೇ. ಉಳಿದಿದ್ದೆಲ್ಲ 95% ಅಲ್ಲಿ ಉತ್ತರದವರೇ ಅಲ್ಲಿ ಡಾಮಿನೇಟಾಗಿ ದೆಹಲಿ ಒಂದು ಪ್ರಧಾನಿ ಸೀಟಾಗಲಿ, ದೆಹಲಿಯಲ್ಲಿ ಸೀಟಾಗಲಿ ಅವರೇ ಮಾಡ್ಕೊಂಡು ಬಂದಿದ್ದಾರೆ. ದಕ್ಷಿಣದಲ್ಲಿ ಏನು ಹೀಗೆ ಅವ್ರಿಗೆ ಬೆಂಬಲ ಸೂಚಿಸೋದು, ಸ್ವಲ್ಪ ಅಲ್ಪ ಪಾರ್ಟಿಗಳು ಬಂದರೆ ಯಾವುದಾದ್ರು ಮಂತ್ರಿ ಸೀಟ್ ಕೊಡೋದು, ಇಂಥದ್ದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅಭಿವೃದ್ಧಿಯಲ್ಲಿ ಕೂಡ ನಾವೇ ದಕ್ಷಿಣದವರೇ ಮುಂದಿದ್ದೀವಿ. ಈಗ ಉತ್ತರದಲ್ಲಿ ಅಭಿವೃದ್ಧಿ ಕೂಡ ಕಡಿಮೆ ಇದೆ. ಸೊ ಅಭಿವೃದ್ಧಿ ಮಾಡಬೇಕಾ ಏನು ಹಿಂದಿ ಭಾಷೆ ಹೇರಿ ಅದರದ್ದು ಲಾಬಿ ಮಾಡಿ ಅದರಿಂದ ತಮ್ಮ ಜನರಿಗೆ ಒಂದು ಸವಲತ್ತು ಕೊಡಿಸ್ತಕ್ಕಂಥ ಆಲೋಚನೆ ಕೂಡ ಅಲ್ಲಿನ ರಾಜಕಾರಣಿಗಳಿಗೆ ಅದು ಇತ್ತು. ಈಗಿನವರು ಅದೇ ಮಾಡ್ತಾಯಿದ್ದಾರೆ. ಈಗ ದೊಡ್ಡ ಪಾರ್ಲಿಮೆಂಟ್, ಸಣ್ಣ ಪಾರ್ಲಿಮೆಂಟ್ ಬಿಟ್ಟು ದೊಡ್ಡ ಪಾರ್ಲಿಮೆಂಟ್ ಬಿಲ್ಡಿಂಗ್ ಕಟ್ಟಿರೋದ್ರ ಹಿಂದೂ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿ, ಪಾಪ್ಯುಲೇಷನ್ ಜಾಸ್ತಿ ಯಾವುದ್ರ ಸೂಚಕ, ಅದು ಡೆವಲಪ್ಮೆಂಟಿನ ಸೂಚಕನ. ಪಾಪ್ಯುಲೇಷನ್ನು ಸ್ಥಿರವಾಗಿದ್ದರೆ ಅದು ಒಂದು ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಪಾಪ್ಯುಲೇಷನ್ನು ಹುಟ್ಟೋರ ಸಂಖ್ಯೆ ಅದಕ್ಕೊಂದು ಇದೇ ಇದೆ. ಸೊ ಅದು ತಾವು ಡೆವಲಪ್ಮೆಂಟ್ ಮಾಡಿಕೊಂಡಾಗ ಅದು ಅಲ್ಲಿನ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಅಲ್ಲಿನ ಜನರನ್ನೇ ಒಂದು ಅಭಿವೃದ್ಧಿ ಮಾಡಿದಾಗ ಅದು ಒಂದು ಅಭಿವೃದ್ಧಿ ಅಂತ ಹೇಳ್ಬೋದು. ಅಲ್ಲಿನವರಿಗೆ ಏನೂ ಅವಕಾಶ ಇಲ್ಲ ಅಂತೇಳಿ ಅವಕಾಶ ಇರೋ ಕಡೆ ಓರಿಸಿ ಅದೊಂದು ಭಾಷೆ ಅವ್ರಿಗೊಂದು ಟೂಲ್ ಮಾಡಿ ಅದನ್ನು ಲಾಬಿ ಮಾಡಿ ಅವ್ರಿಗೆ ಅವಕಾಶ ಕೊಡಿಸೋದು, ಇದು ಮೊದಲಿಂದ ಆಗ್ತಾ ಬಂದಿದೆ. ಸೊ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ. ನಮ್ಮ ಕೆಲವರು ಸ್ನೇಹಿತರು ಹೇಳ್ತಾ ಇದ್ದಾರೆ, ಇಲ್ಲ ರಾಷ್ಟ್ರ ಭಾಷೆ ಅದು ಗೌರವ. ರಾಷ್ಟ್ರಭಾಷೆ, ರಾಷ್ಟ್ರಧ್ವಜಕ್ಕೆ ನಾವು ಗೌರವ ಕೊಡೋಣ, ರಾಷ್ಟ್ರಭಾಷೆ ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೂ ಗೌರವ ಕೊಡೋಣ. ಆದರೆ ಅನಾವಶ್ಯಕವಾಗಿ ಈಗಿರೋ ಪುಸ್ತಕದ ಜೊತೆ ಮತ್ತು ಇನ್ನೊಂದು ಎಕ್ಸ್ಟ್ರಾ ಪುಸ್ತಕ ಓದ್ಕೊಂಡು ನಮ್ಮ ಹುಡುಗರು, ಸಣ್ಣ ಹುಡುಗರು ಏನದು ಹೀಗೆ ಅದಕ್ಕೆ ಮತ್ತೆ ಟೈಮ್ ವೇಸ್ಟ್ ಮಾಡೋದು, ಅದರಿಂದ ಅಂಥ ಅಡ್ವಾಂಟೇಜ್ ಏನಿದೆ? ಏನು ಹಿಂದಿ ಸಾಹಿತ್ಯವು ಆಸಕ್ತಿ ಇರೋರು ಓದ್ಕೊಳ್ಳಿ, ಎಲ್ಲ ಭಾಷೆಗಳು ಇಟ್ಟಿದ್ದಾರೆ ಅವರು. ಅದಕ್ಕೆ ನಂಬರ್ನಷ್ಟೇ ಕ್ಯಾನ್ಸಲ್ ಮಾಡಿದ್ದಾರೆ. ಹಿಂದಿನಾರು ಓದ್ರಿ, ಸಂಸ್ಕೃತನಾರು ಓದ್ರಿ, ಮಾಡಿಕೊಳ್ರಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಈ ಒಂದು ಕ್ರಮಕ್ಕೆ ಅಂತ ಹೇಳಿ ಇಲ್ಲಿಗೆ ಈ ವಿಡಿಯೋನ ವಿರಾಮ ಮಾಡ್ತಾಯಿದ್ದೀನಿ. ನಮಸ್ಕಾರ.